ಪಾಕಿಸ್ತಾನದ ಮೇಲೆ ತಾಲಿಬಾನ್ ಭೀಕರ ದಾಳಿ, ಭಾರತದ ಭಯದಲ್ಲಿ ನಡುಗಿದ ಪಾಕ್ ಅಧ್ಯಕ್ಷ. ನಮಸ್ಕಾರ ವೀಕ್ಷಕರೇ, ಉಗ್ರರನ್ನ ಸಾಕಿ ಬೆಳೆಸಿದ್ರೆ ಮುಂದೊಂದು ದಿನ ಅದೇ ಉಗ್ರರು ನಮ್ಮನ್ನೇ ಸುಟ್ಟು ಬೂದಿ ಮಾಡ್ತಾರೆ ಎನ್ನುವಂತಹ ಮಾತಿದೆ. ಈ ಮಾತು ಇಂದು ಪಾಕಿಸ್ತಾನದ ಪಾಲಿಗೆ ಅಕ್ಷರಶಃ ನಿಜವಾಗ್ತಾಗಿದೆ. ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬರೋದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಇದೇ ಪಾಕಿಸ್ತಾನ ಇಂದು ಅದೇ ತಾಲಿಬಾನಿಗಳ ಏಟಿಗೆ ಅಕ್ಷರಶಃ ನಲುಗಿ ಹೋಗಿದೆ. ಒಂದು ಕಡೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿರುವ ತಾಲಿಬಾನ್ ಪಡೆಗಳು ಪಾಕಿಸ್ತಾನಿ ಮಿಲಿಟರಿ ಪೋಸ್ಟ್ಗಳನ್ನು ವಶಪಡಿಸಿಕೊಳ್ತಾ ಇವೆ. ಡ್ರೋನ್ಗಳ ಮೂಲಕ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡ್ತಾ ಇವೆ. ಇನ್ನು ಪಾಕಿಸ್ತಾನದ ಯುದ್ಧ ವಿಮಾನವನ್ನೇ ಹೊಡೆದುರುಳಿಸಿ ಪೈಲಟ್ಗಳನ್ನು ಜೀವಂತವಾಗಿ ಸೆರೆ ಹಿಡಿದು ಇಡೀ ಪಾಕಿಸ್ತಾನ ಸೇನೆಗೆ ತಾಲಿಬಾನ್ ಮುಖಭಂಗ ಮಾಡಿದೆ. ಇದೇ ಸಮಯದಲ್ಲಿ ತಾಲಿಬಾನ್ ಏಟಿಗೆ ಕಂಗಾಲಾಗಿರುವ ಪಾಕಿಸ್ತಾನಕ್ಕೆ ಮತ್ತೊಂದು ಕಡೆಯಿಂದ ಭಾರತದ ಭಯ ಕಾಡುವುದಕ್ಕೆ ಶುರುವಾಗಿದೆ. ಭಾರತ ನಮ್ಮ ಮೇಲೆ ಮತ್ತೊಂದು ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ, ದಯವಿಟ್ಟು ಯುದ್ಧ ಬೇಡ, ಮಾತುಕತೆಗೆ ಬನ್ನಿ ಅಂತ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಬಹಿರಂಗವಾಗಿ ಗೋಗರಿತಾಗಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ವಿರುದ್ಧ ಹೈಡ್ರೋ ಟೆರರಿಸಂ ಅನ್ನುವಂತಹ ಹೊಸ ಆರೋಪವನ್ನು ಹೊರಸ್ತಾಗಿದ್ದಾನೆ. ಅಷ್ಟಕ್ಕೂ ಗಡಿಯಲ್ಲಿ ತಾಲಿಬಾನ್ ಮತ್ತು ಪಾಕ್ ಸೇನೆಯ ನಡುವೆ ನಡೀತಾ ಇರುವ ಆ ಭೀಕರ ಕದನದ ಅಸಲಿ ಚಿತ್ರಣವೇನು? ಮೇ 2025ರ ಆಪರೇಷನ್ ಸಿಂಧೂರದ ನಂತರ ನೂರ್ ಖಾನ್ ವಾಯುನೆಲೆಯ ಸ್ಥಿತಿ ಏನಾಗಿದೆ? ಭಾರತದ ವಿರುದ್ಧ ಜರ್ದಾರಿ ಹತಾಶೆಗೊಂಡು ಈ ರೀತಿ ಮಾತನಾಡ್ತಿರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಎರಡೂ ಕಡೆಯಿಂದ ಸ್ಯಾಂಡ್ವಿಚ್ ಆಗ್ತಾ ಇರುವ ಪಾಕಿಸ್ತಾನದ ದಯನೀಯ ಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಪಾಕಿಸ್ತಾನದ ಮೇಲೆ ಭಾರತ ಮತ್ತೊಂದು ಸರ್ತಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನಕ್ಕೆ ಆ ಥರ ಫೀಲ್ ಆಗ್ತಾ ಇದೆಯಂತೆ. ಅಂದರೆ ಭಾರತ ನಮ್ಮ ಮೇಲೆ ಮತ್ತೊಂದು ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾ ಇದೆಯಂತ. ಮತ್ಯಾರು ಹೇಳ್ತಿಲ್ಲ, ಪಾಕಿಸ್ತಾನದ ಅಧ್ಯಕ್ಷ ಹೇಳ್ತಿದ್ದಾನೆ. ಅಂದರೆ ಆಪರೇಷನ್ ಸಿಂಧೂರದ ಎಫೆಕ್ಟ್ ಹೆಂಗಿದೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ಈಗ ಮತ್ತೊಂದು ಸರ್ತಿಯ ಯುದ್ಧ ಮಾಡಬೇಕಾ? ಪಾಕಿಸ್ತಾನದ ಬಗ್ಗೆ ನಿಮಗೇನನ್ಸುತ್ತೆ? ಭಾರತ ಮತ್ತೊಂದು ಯುದ್ಧ ಮಾಡಬೇಕಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಭಾರತದ ಗಡಿಯನ್ನ ಕಾಯ್ತಾ ಇರುವ ಯೋಧರಿಗೆ ನಮ್ಮದೊಂದು ಸಲಾಂ. ನೀವು ಕೂಡ ಯೋಧರಿಗೆ ಗೌರವ ಸಲ್ಲಿಸೋದಕ್ಕೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವನ್ನ ಬೇರ್ಪಡಿಸುವ ಡುರಾನ್ ರೇಖೆ ಬಳಿ ಈಗ ಅಕ್ಷರಶಃ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಅಫ್ಘಾನಿಸ್ತಾನದ ಇಸ್ಲಾಮಿಕ್ ಎಮಿರೇಟ್ಸ್ ಬಲಿಷ್ಠ ಪಡೆಗಳು ಕಂದಹಾರ್ ಪ್ರಾಂತ್ಯದ ಸ್ಪಿನ್ ಬೋಲ್ಡಕ್ ಮತ್ತು ಶೋರ್ಬಕ್ ಜಿಲ್ಲೆಗಳಲ್ಲಿರುವ ಡುರಾನ್ ರೇಖೆಯನ್ನ ದಾಟಿ ಪಾಕಿಸ್ತಾನಿ ಮಿಲಿಟರಿ ಪೋಸ್ಟ್ಗಳ ಮೇಲೆ ಭಾರೀ ಬಾಂಬ್ ಸ್ಫೋಟ ಮಾಡುತ್ತಿದ್ದಾವೆ. ಪಾಕಿಸ್ತಾನದ ಸೈನಿಕರನ್ನ ಹಿಂದಕ್ಕೆ ಅಟ್ಟಿ ಆ ಎರಡೂ ಪ್ರಮುಖ ಸೇನಾ ಪೋಸ್ಟ್ಗಳನ್ನು ತಾಲಿಬಾನ್ ತನ್ನ ವಶಕ್ಕೆ ಪಡೆದುಕೊಂಡಿದೆ ಅಂತ ಟೋಲೋ ನ್ಯೂಸ್ ಅಧಿಕೃತವಾಗಿ ವರದಿ ಮಾಡಿದೆ. ಅದಕ್ಕೂ ಮೊದಲು ಪೂರ್ವ ಅಫ್ಘಾನ್ ನಗರವಾದ ಜಲಾಲಾಬಾದ್ ಮೇಲೆ ಹಾರಾಟ ನಡೆಸ್ತಾ ಇದ್ದಂತಹ ಪಾಕಿಸ್ತಾನದ ಯುದ್ಧ ವಿಮಾನವೊಂದನ್ನು ತಾಲಿಬಾನ್ ಪಡೆಗಳು ಅಕ್ಷರಶಃ ಹೊಡೆದುರುಳಿಸಿವೆ. ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ಹಾರಿದ ಪಾಕಿಸ್ತಾನಿ ಪೈಲಟ್ ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಸ್ಥಳೀಯರು ಮತ್ತು ತಾಲಿಬಾನಿಗಳು ಆತನನ್ನು ಜೀವಂತವಾಗಿ ಸೆರೆ ಹಿಡಿದು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಈ ಘಟನೆ ಪಾಕಿಸ್ತಾನದ ವಾಯುಸೇನೆಗೆ ಆಗಿರುವ ಅತಿದೊಡ್ಡ ಅವಮಾನವಾಗಿದೆ. ಗಡಿಯಲ್ಲಿ ಕೇವಲ ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದ್ದಷ್ಟೇ ಅಲ್ಲ, ತಾಲಿಬಾನ್ ಪಡೆಗಳು ಈಗ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಪಾಕಿಸ್ತಾನದ ಒಳನುಗ್ಗಿ ಹೊಡೆದಾಟ ನಡೆಸುತ್ತಿದ್ದಾರೆ. ಅಫ್ಘಾನಿಸ್ತಾನದ ರಕ್ಷಣಾ ಸಚಿವಾಲಯವೇ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ, ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಪ್ರಮುಖ ಕಮಾಂಡ್ ಕೇಂದ್ರಗಳ ಮೇಲೆ ಶಸ್ತ್ರಾಸ್ತ್ರ ಡ್ರೋನ್ ದಾಳಿಯನ್ನು ನಡೆಸಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ವಾಯುನೆಲೆ ಮೇಲೆ ತಾಲಿಬಾನ್ ದಾಳಿ ನಡೆಸಿದೆಯಂತೆ. ಪಾಕಿಸ್ತಾನಕ್ಕೆ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖವಾದ ಜಾಗ. ನಿಮಗೆಲ್ಲ ನೆನಪಿರಬಹುದು, ಮೇ 2025ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ 4 ದಿನಗಳ ಕಾಲ ನಡೆದ ಸಂಕ್ಷಿಪ್ತ ತೀವ್ರವಾದ ಯುದ್ಧ ಅಂದ್ರೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ಪಡೆಗಳು ಇದೇ ನೂರ್ ಖಾನ್ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡು ಭಾರಿ ಹಾನಿ ಮಾಡಿದ್ವು. ಒಂದೇ ಏಟಿಗೆ ಈ ನೂರ್ ಖಾನ್ ವಾಯುನೆಲೆ ಇದೆಯಲ್ಲ, ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿತ್ತು. ಕಳೆದ 9 ತಿಂಗಳಿನಿಂದ ಆ ನೆಲದಲ್ಲಿ ಪುನರ್ ನಿರ್ಮಾಣ ಕಾರ್ಯಗಳು ನಡೀತಾ ಇದ್ವು. ಆದರೆ ಇದೀಗ ಅದೇ ನೂರ್ ಖಾನ್ ವಾಯುನೆಲೆಯ ಮೇಲೆ ತಾಲಿಬಾನ್ ಡ್ರೋನ್ಗಳು ಅಪ್ಪಳಿಸಿ ಆ ದುರಸ್ತಿ ಕಾರ್ಯವನ್ನ ಸಂಪೂರ್ಣವಾಗಿ ಮಣ್ಣು ಪಾಲು ಮಾಡಿ ಹಾಕಿಬಿಟ್ಟಿವೆ. ಅಷ್ಟೇ ಅಲ್ಲ, ಬಲೂಚಿಸ್ತಾನದ ಕ್ವೆಟ್ಟಾದಲ್ಲಿರುವ 12ನೇ ಡಿವಿಷನ್ ಪ್ರಧಾನ ಕಚೇರಿ ಮತ್ತು
ಖೈಬರ್ ಪಖ್ತೂನ್ಖ್ವಾದ ಖವಾಜೈ ಶಿಬಿರದ ಮೇಲೂ ತಾಲಿಬಾನ್ ಪಡೆಗಳು ನಿಖರವಾದ ವಾಯು ಕಾರ್ಯಾಚರಣೆಯನ್ನ ನಡೆಸಿ ಪಾಕ್ ಸೇನೆಯನ್ನ ಕಂಗಾಲು ಮಾಡಿ ಹಾಕಿದೆ. ತನ್ನ ನೆಲದ ಮೇಲೆ ನಿರಂತರವಾಗಿ ಆಗ್ತಾ ಇರುವ ದಾಳಿಯಿಂದಾಗಿ ಮತ್ತು ಪೈಲಟ್ ಸೆರೆ ಸಿಕ್ಕಿರುವುದರಿಂದಾಗಿ ರೊಚ್ಚಿಗೆದ್ದ ಪಾಕಿಸ್ತಾನ ಕೊನೆಗೂ ಅಫ್ಘಾನಿಸ್ತಾನದ ಮೇಲೆ ತನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಪಾಕಿಸ್ತಾನದ ವಾಯುಪಡೆಯು ಶುಕ್ರವಾರ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮತ್ತು ತಾಲಿಬಾನ್ ಸರ್ವೋಚ್ಚ ನಾಯಕ ಅಖುಂಡ್ಜಾರ್ ಅವರ ಪ್ರಮುಖ ನೆಲೆಯಾಗಿರುವ ದಕ್ಷಿಣದ ನಗರದ ಕಂದಹಾರ್ ಮೇಲೆ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನ ಸರ್ಕಾರದ ವಕ್ತಾರರು ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಏರ್ ಸ್ಟ್ರೈಕ್ನಲ್ಲಿ ಬರೋಬ್ಬರಿ 133 ತಾಲಿಬಾನ್ ಹೋರಾಟಗಾರರು ಬಲಿಯಾಗಿದ್ದಾರಂತೆ. 200ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ ಮತ್ತು ಅಫ್ಘಾನ್ ಗಡಿಯಲ್ಲಿದ್ದ ಹಲವಾರು ಚೆಕ್ ಪೋಸ್ಟ್ಗಳನ್ನು ಪಾಕಿಸ್ತಾನ ವಶಪಡಿಸಿಕೊಂಡಿದೆಯಂತೆ. ಅದೆಷ್ಟರ ಮಟ್ಟಿಗೆ ಸರಿನೋ ಅದೆಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಅದು ಒಂದು ಪ್ರೆಸ್ ರಿಪೋರ್ಟನ್ನು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಎರಡು ದೇಶಗಳ ನಡುವಿನ ಈ ದ್ವೇಷ ಈಗ ಪೂರ್ಣ ಪ್ರಮಾಣದ ಗಡಿ ಯುದ್ಧವಾಗಿ ಮಾರ್ಪಟ್ಟಿದ್ದು ಪಾಕಿಸ್ತಾನದ ಪಶ್ಚಿಮ ಗಡಿ ಅಕ್ಷರಶಃ ಹೊತ್ತಿ ಉರಿತಾಗಿದೆ. ಒಂದು ಕಡೆ ಅಫ್ಘಾನಿಸ್ತಾನದಿಂದ ಎದುರಾಗ್ತಾ ಇರುವ ಈ ಆತಂಕದ ನಡುವೆ ಪಾಕಿಸ್ತಾನಕ್ಕೆ ತನ್ನ ಪೂರ್ವ ಗಡಿಯ ಕಡೆಯಿಂದ ಅಂದರೆ ನಮ್ಮ ಭಾರತದ ಭಯವೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಪಾಕಿಸ್ತಾನದ ಜಂಟಿ ಪಾರ್ಲಿಮೆಂಟ್ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ತಮಗಾಗಿರುವ ಭಯವನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಭಾರತದ ನಾಯಕರು ನಮ್ಮ ವಿರುದ್ಧ ಮತ್ತೊಂದು ಯುದ್ಧಕ್ಕೆ ಸರ್ವಸನ್ನದ್ಧವಾಗ್ತಿದ್ದಾರೆ. ಪ್ರಾದೇಶಿಕ ಶಾಂತಿಯ ಪರ ವಕಾಲತ್ತು ವಹಿಸುವುದಾಗಿ ನಾನು ಈ ಯುದ್ಧವನ್ನ ಬೆಂಬಲಿಸುವುದಿಲ್ಲ. ಭಾರತಕ್ಕೆ ನನ್ನದೊಂದು ಸಂದೇಶ ಇದೆ, ಒಂದು ರಿಕ್ವೆಸ್ಟ್ ಇದೆ. ದಯವಿಟ್ಟು ಯುದ್ಧ ರಂಗಭೂಮಿಯಿಂದ ದೂರ ಸರಿದು ಅರ್ಥಪೂರ್ಣ ಮಾತುಕತೆಯ ವೇದಿಕೆಗೆ ಬನ್ನಿ. ಪಾಕಿಸ್ತಾನ ಮಾತುಕತೆಗೆ ಮುಕ್ತ ಮನಸ್ಸು ಹೊಂದಿದೆ ಅಂತ ಜರ್ದಾರಿ ಗೋಗರಿತಿದ್ದಾನೆ. ಒಂದು ಕಡೆ ಮಾತುಕತೆಗೆ ಬನ್ನಿ ಅಂತ ಬೇಡಿಕೊಳ್ಳುವ ಪಾಕಿಸ್ತಾನ ಇನ್ನೊಂದು ಕಡೆ ಭಾರತದ ವಿರುದ್ಧ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿದೆ. ಇತ್ತೀಚೆಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಅಮಾನತಿನಟ್ಟಿಲಿರುವ ಭಾರತದ ದಿಟ್ಟ ತೀರ್ಮಾನವನ್ನ ಜರ್ದಾರಿ ಕಟುವಾಗಿ ಟೀಕಿಸಿದ್ದಾರೆ. ಭಾರತವು ರಾಜಕೀಯ ಉದ್ದೇಶ ಸಾಧನೆಗೆ ನೀರನ್ನ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇದೊಂದು ಹೈಡ್ರೋ ಟೆರರಿಸಂ ಅಂದರೆ ಜಲ ಭಯೋತ್ಪಾದನೆ ಅಂತ ಆರೋಪ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಜಮ್ಮು ಕಾಶ್ಮೀರದ ಜನರಿಗೆ ರಾಜತಾಂತ್ರಿಕ ಬೆಂಬಲ ನೀಡೋದನ್ನು ಮುಂದುವರಿಸ್ತಾ ಇದ್ದಾನೆ. ಕಾಶ್ಮೀರ ವಿವಾದ ಬಗೆಹರಿಯುವವರೆಗೂ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ನೆಲೆಸುವುದು ಮರೀಚಿಕೆ ಅಂತ ಹೇಳೋ ಮೂಲಕ ಭಾರತವನ್ನು ಕೆಣಕುವ ಕೆಲಸವನ್ನೂ ಕೂಡ ಮಾಡಿದ್ದಾನೆ. ಒಟ್ಟಾರೆಯಾಗಿ ಹೇಳೋದಾದರೆ ಪಾಕಿಸ್ತಾನ ಇಂದು ಅಕ್ಷರಶಃ ತಾನೇ ತೋಡಿದ ಗುಂಡಿಗೆ ಬೀಳ್ತಾಗಿದೆ. ಯಾವ ತಾಲಿಬಾನ್ಗೆ ಶಸ್ತ್ರಾಸ್ತ್ರ ನೀಡಿ ಬೆಳೆಸ್ತೋ ಅದೇ ತಾಲಿಬಾನ್ ಇಂದು ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಬಾಂಬ್ ಹಾಕ್ತಾ ಇದೆ. ಇನ್ನೊಂದು ಕಡೆ ನಿರಂತರವಾಗಿ ಕಾಶ್ಮೀರದಲ್ಲಿ ಉಗ್ರರನ್ನ ನುಗ್ಗಿಸುವ ಪಾಕಿಸ್ತಾನ ಭಾರತ ಎಲ್ಲಿ ತನ್ನ ಮೇಲೆ ಮತ್ತೊಂದು ಆಪರೇಷನ್ ಸಿಂಧೂರ ರೀತಿಯ ದಾಳಿ ಮಾಡುತ್ತೋ ಅನ್ನುವಂತಹ ಭಯದಲ್ಲಿ ದಿನಗಳಿತಾಗಿದೆ. ನೀರನ್ನು ತಡೆದರೆ ಅದನ್ನು ಹೈಡ್ರೋ ಟೆರರಿಸಂ ಅನ್ನುವಂತಹ ಪಾಕಿಸ್ತಾನ ದಶಕಗಳಿಂದ ಭಾರತದ ಮೇಲೆ ಮಾಡ್ತಾ ಇರುವ ಉಗ್ರರ ದಾಳಿಯನ್ನು ಏನಂತ ಕರಿಬೇಕು? ಉಗ್ರರನ್ನು ನಿರ್ಮೂಲನೆ ಮಾಡದೆ ಕೇವಲ ಮಾತುಕತೆಗೆ ಬನ್ನಿ ಅಂತ ಭಾರತವನ್ನು ಖಂಡಿಸ್ತಾ ಇರೋದು, ಇದನ್ನು ಒಪ್ಪಬೇಕಾ? ವೀಕ್ಷಕರೇ, ನಿಮಗೇನು ಅನಿಸುತ್ತೆ ನೋಡಿ? ಇಲ್ಲಿ ಚೂಟೋದು ಪಾಕಿಸ್ತಾನ, ಆಮೇಲೆ ಸಮಾಧಾನ ಮಾಡೋದು ಪಾಕಿಸ್ತಾನ. ನೋಡಿ ಎಷ್ಟು ಕರ್ಣ ಕಠೋರ, ಎಷ್ಟು ದುರ್ಬುದ್ಧಿಯನ್ನು ಹೊಂದಿದೆ ಪಾಕಿಸ್ತಾನ. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ತಾಲಿಬಾನ್ ನಡೆಸ್ತಾ ಇರುವ ಈ ಡ್ರೋನ್ ದಾಳಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತದ ವಿರುದ್ಧ ಯುದ್ಧದ ಭಯದಲ್ಲಿರುವ ಪಾಕ್ ಅಧ್ಯಕ್ಷ ಜರ್ದಾರಿಯವರ ಹೈಡ್ರೋ ಟೆರರಿಸಂ ಆರೋಪಕ್ಕೆ ಭಾರತ ಯಾವ ರೀತಿಯ ತಿರುಗೇಟು ನೀಡಬೇಕು? ಇತ್ತ ಮಾತುಕತೆ ಬನ್ನಿ ಅಂತ ಹೇಳ್ತಾನೆ, ಅತ್ತ ಜಮ್ಮು ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾನೆ. ಈ ಪಾಕಿಸ್ತಾನದ ದುರ್ಬುದ್ಧಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಪ್ರಾಮಾಣಿಕವಾಗಿರುವಂತಹ ಕಮೆಂಟ್ ಬಾಕ್ಸ್ನಲ್ಲಿ, ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಶಕ್ತಿ ಮತ್ತು ಪಾಕಿಸ್ತಾನದ ಈ ದಯನೀಯ ಸ್ಥಿತಿಯ ಅಸಲಿ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್. ಜೊತೆಗೆ ನಮ್ಮ ಗಡಿಯನ್ನು ಕಾಯ್ತಾ ಇರುವ ಯೋಧರಿಗೆ ನಮ್ಮದೊಂದು ಸಲಾಂ, ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.